ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆದ್ಯ ಆರಾಧ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಮನೆಗೆ ಹೊರಟಿದ್ದೆ. ತುಂಬಾ ಖುಷಿ ಆಗ್ತಿದೆ. ಮಕ್ಕಳಿಗೆ ರಜೆ ಇರೋದ್ರಿಂದ ಊರಿಗೆ ಹೋಗೋಣ, ಒಂದು 15 ದಿವಸ ಅಂತ ಹೊರಟಿದ್ವಿ. ನಮ್ಮಂದಿರು ಕಾರಲ್ಲಿ ಬಿಡ್ತೀನಿ ಅಂತ ಹೇಳೋರು. ಇಲ್ಲಿ ಹೈವೇ ರೋಡಲ್ಲಿ ಒಂದು ಟೆಂಪಲ್ ಇದೆ, ಗೂಬೆಕಲ್ಲಮ್ಮ ಅಂತ. ತುಂಬ ಚೆನ್ನಾಗಿದೆ ಟೆಂಪಲ್. ನೀವು ಇದೇ ರೋಡಲ್ಲಿ ಹೋಗ್ತಾ ಇದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಕೊಟ್ಟೋಗಿ ನೋಡಿ. ಇದೇ ದೇವರು, ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ. ಮತ್ತು ಇವತ್ತು ಮಕ್ಕಳು ಕೂಡ ಅಜ್ಜಿ ಮನೆಯಿಂದ ತುಂಬ ಖುಷಿಯಾಗಿ ನೋಡಿ ಡ್ಯಾನ್ಸ್ ಎಲ್ಲ ಆಡ್ತಿದ್ದಾರೆ ನನ್ನ ಮಗಳು. ನಾನು ಕೂಡ ಅದ್ರ ಜೊತೆಗೆ ಜಾಯ್ನ್ ಆಗಿದ್ದೆ. ಮತ್ತು ತುಂಬ ಸೆಕೆ ಇತ್ತು, ಹಾಗಾಗಿ ನಮ್ಮ ಮನೆಯವರು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸಿದ್ರು. ಕಬ್ಬಿನ ಜ್ಯೂಸು ನನ್ನ ಮಗಳೆಲ್ಲ ಕುಡಿತಾಯಿದ್ರು. ಒಂಥರ ಚೆನ್ನಾಗಿತ್ತು ಕಬ್ಬಿನ ಜ್ಯೂಸು. ಮತ್ತು ಇವತ್ತು ಅಜ್ಜಿ ಮನೆಗೆ ಹೋಗ್ತಾಯಿದ್ದ ಒಂಥರ ತುಂಬಾ ಖುಷಿಯಾಗ್ತಿದೆ ನೋಡಿ. ಇದೇ ಬಂತು ನಮ್ಮೂರು ತಿಪ್ಟೂರು. ಮತ್ತು ಇಲ್ಲಿ ವರ್ಷಕ್ಕೊಂದ್ಸಲ ಗಣೇಶನ ಕೂರಿಸ್ತಾರಲ್ಲ, ಆ ಗಣೇಶನ ಇಲ್ಲಿ ಒಂದು ಕಲ್ಯಾಣಿ ಕಾಣಿಸ್ತಿದೆಯಲ್ಲ, ಅಲ್ಲೇ ಕಲ್ಯಾಣಿಲೇ ಬಿಡೋದು. ಮತ್ತು ಅಮ್ಮ ಮನೆಗೆ ಒಂದು ಸ್ವಲ್ಪ ಹಣ್ಗಳನ್ನೆಲ್ಲ ತೊಗೊಂಡು ಬಂದ್ವಿ ನೋಡಿ. ಇದೇ ನಮ್ಮ ಏರಿಯಾ. ಅಮ್ಮ ಮನೆಗೆ ಬಂದ್ವಿ, ಊಟ ಎಲ್ಲ ಮಾಡ್ಕೊಂಡು. ಮಕ್ಕಳು ನೋಡಿ ಆಗಲೇ ಚಾಕ್ಲೇಟ್ ಎಲ್ಲ ಹಿಡ್ಕೊಂಡು ಕೂತಿದ್ದಾರೆ ನೋಡಿ. ಯಾವ ಥರ ತಿಂತಾಯಿದ್ದಾಳೆ ಚಾಕ್ಲೇಟ, ಮುಖ ಎಲ್ಲ ಮಾಡ್ಕೊಂಡು. ಮತ್ತು ನಮ್ಮಮ್ಮ ಬೋಂಡ ಮಾಡೋಣ ಅಂತ ಹೇಳಿದ್ರು. ನನಗೆ ಈರುಳ್ಳಿ ಎಲ್ಲ ಹೆಚ್ಚ್ತಾ ಇದ್ದೀನಿ. ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಯಿಲ್ಲ, ಬೆಳ್ಳುಳ್ಳಿ ಎಲ್ಲ ಸುಳ್ಕೊಡ್ತಾಯಿಲ್ಲ. ಇದಕ್ಕೆ ನಮ್ಮಮ್ಮ ಯಾವ ಥರ ಮಾಡೋದಂದರೆ ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ತಾರೆ. ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು ಎಲ್ಲ ಒಂದು ಸ್ವಲ್ಪ ಹಾಕಿ, ಎಲ್ಲ ಹಸಿಟ್ಟೆಲ್ಲ ಹಾಕಿ ಮತ್ತು ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕಿ ಕಲಿಸ್ತಾರೆ ನೋಡಿ. ಆಗಲೇ ಬೋಂಡ ರೆಡಿ ಆಗ್ತಿದೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೋಂಡ ಮಾತ್ರ ಸಕ್ಕತ್ತಾಯಿತು. ಅದು ಈ ಚಳಿಗೆ ಒಂದು ಸ್ವಲ್ಪ ಮಳೆ ಮೋಡ ಆಗಿತ್ತು. ಆ ಮಳೆ ಮೋಡಕ್ಕೂ ಆ ಬಿಸಿ ಬಿಸಿ ಬೋಂಡ ಮತ್ತು ಪುರಿ, ಇದು ನಮ್ಮ ಹಳ್ಳಿ ಸ್ಟೈಲ್ ತಿನ್ನೋದು. ತುಂಬಾ ಚೆನ್ನಾಗಿತ್ತು ಬೋಂಡ. ಮತ್ತು ಮಕ್ಕಳು ಕೂಡ ತಿಂತಾಯಿದ್ರು ನೋಡಿ, ಅಂತ ಆಟ ಆಡ್ತಿದ್ದಾರೆ. ಮತ್ತು ನಾಳೆ ಟೆಂಪಲ್ ಹೋಗ್ಬೇಕಲ್ಲ, ತೇರಿದೆ. ಸೊ ಹಾಗಾಗಿ ನಾನು ಹೂವು ತಂದಿದ್ದೆ, ಹೂವು ಎಲ್ಲ ಕಟ್ತಾ ಇದ್ದೀನಿ. ನಮ್ಮ ಮಕ್ಕಳು ನಮ್ಮ ಅಮ್ಮನ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ಇವೆಲ್ಲ ಬೆಂಗಳೂರಲ್ಲಿ ಆಟ ಆಡಿರಲ್ಲ, ಇಲ್ಲಿ ಆಟ ಆಡ್ತಿದ್ದಾರೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.